ಅವರು ಆ ದಿನ ಆ ಹುಡುಗನಿಗೆ ಹಾವು ಕಚ್ಚಿದ್ದು ಅಂತ ಹೇಳಿ ಅವರು ಆರಾಮಿಲ್ಲ ವಾಮೆಂಟ್ ಮಾಡ್ತಾರೆ ತಮ್ಮ ಹತ್ರ ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಒಬ್ಬ ಕಿರುನ ಮೂಲಿಗೆತೆ ಕರ್ಕೊಂಡ್ಬಂದ ನಂತರ ತಾವು ಬಂದ ನಂತರ ಕಿವಿಯನ್ ರಕ್ತ ಬಂದಿದೆ ಅಂತ ಹೇಳಿ ನೋಡ್ರಿ ಅಂತಂದ್ರೆ ಅದ್ರ ಬಗ್ಗೆ ಲಕ್ಷ್ಯ ಹೋಗಿಲ್ಲ. ನಾವು ಡ್ರಿಪ್ ಹಾಕ್ರಿ ಅಂತ ಡ್ರಿಪ್ ಹಾಕ್ತಿದ್ವಿ. ನಿಮಗೆ ಹಾವು ಕಚ್ಚಿದ್ದು ಅಂತ ವಿಷಯ ಏನಿದ್ದು ಅಂತ ಗೊತ್ತಾಗ್ಲಿಲ್ವಾ ಹೇಗೆ? ಮತ್ತೆ ಅಷ್ಟೆಲ್ಲ ನಿಷ್ಕಾಳಜಿತನ ಯಾಕೆ ಮಾಡಿದ್ರಿ? ಮತ್ತೆ ಅದು ಮಿಕ್ಕಿ ಅವನಿಗೆ ಜೀವ ಹೋದ ನಂತರ ನೀವು ಕಾರವಾರ ತಗೊಂಡು ಹೋಗ್ರಿ ಅಂತ ಯಾಕೆ ಹೇಳಿದ್ರಿ? ನಿಮ್ಗೆ ಗೊತ್ತಾಗ್ಲಿಲ್ವ ಹೇಗೆ? ನಮ್ಗೆ ಅನುಮಾನ ಬಂದಿದೆ, ನೀವು ಡಾಕ್ಟರ್ ಹೌದು ಅಲ್ಲ ಅಂತ ಅನುಮಾನ ಬಂದಿದೆ. ಈಗ ನೋಡಿದ್ರೆ ನೀವು ಡಾಕ್ಟರ್ ಹೌದು ಅನ್ನೋಗೆ ನಮ್ಗೆ ಕಾಣ್ತಾ ಇದೆ. ಆದ್ರೆ ಅವತ್ತು ನೀವು ಯಾಕೆ ಈ ರೀತಿ ಮಾಡಿದ್ರಿ? ಒಬ್ಬ ಹುಡುಗನ ಪ್ರಾಣ ಹೋಯ್ತು ಅಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಗೆ ಹಾವು ಕಚ್ಚಿದಕ್ಕೆ ಇಂಜೆಕ್ಷನ್ ಇಷ್ಟ ಇಲ್ವೋ, ಮೆಡಿಸಿನ್ ಇಷ್ಟ ಇಲ್ವೋ? ನೀವಿಲ್ಲ ಅಂತಂದಿದ್ರೆ ಇಲ್ಲ ಆಸ್ಪತ್ರೆ ಬೇರೆ ಆಸ್ಪತ್ರೆ ಇತ್ತು ಪ್ರೈವೇಟ್ ಆಸ್ಪತ್ರೆಗಳಿತ್ತು. ಇಮಿಡಿಯೇಟ್ ಅಲ್ಲಿ ರೆಫರ್ ಮಾಡ್ರಿ ಅಂತ ಕಳಿಸ್ಬೇಕಾಗಿತ್ತು. ಒಂದು ಎರಡನೇದಾಗಿ ನೀವು ಕಾರವಾರ ಯಾಕೆ ತಗೊಂಡು ಹೋಗ್ರಿ ಅಂತ ಒಂದು ಕೇಳಿದ್ರಿ. ಅವರು ಗೌರ್ಮೆಂಟ್ ಆಸ್ಪತ್ರೆ ಬಂದಿರುವಂತದ್ದು ಅವರಿಗೆ ಹಣ ಇಲ್ಲ, ಬಹಳ ಬಡವರು. ಆ ಒಂದು ಕಾರಣದಿಂದ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ ಬಂದಿದ್ರು. ಅವ್ರ ಹಣ ಇದ್ದಿದ್ರೆ ಪ್ರೈವೇಟ್ ಆಸ್ಪತ್ರೆ ಅಡ್ಮಿಟ್ ಮಾಡ್ತಿದ್ರು, ಅವ್ರ ಮಗನ ಉಳಿಸ್ಕೊಳ್ತಿದ್ರು. ಅದಾಗಿಯೂ ಅವ್ರು ಉಳಿಯೋದಿಲ್ಲ ಅಂತ ಕನ್ಫರ್ಮ್ ಆಗಿದ್ದಿದ್ರೆ, ನೀವು ಹೇಳಿದ್ರೆ ಯಾರೋ ದಾನಿಗಳು ಸಿಗ್ತಿದ್ರು, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಿದ್ರು, ತನ್ನ ಮಗಳನ್ನ ಉಳಿಸ್ಕೊಂಡಾಗೆ ಮಗನ ಉಳಿಸ್ಕೊಳ್ತಿದ್ರು. ಆ ಜೀವ ಹೋಗ್ಲಿಕ್ಕೆ ಕಾರಣ ನೀವೇ ಅಂತ ಹೇಳಿ ನಮ್ಮ ಆಪಾದನೆ ಇದೆ. ಇದ್ರ ಜೊತೆಯಲ್ಲಿ ಸರ್ಕಾರ ಕೊಡ್ತಿದ್ರು, ನೀವು ಕೊಡ್ತಿರೋ ಅಥವಾ ನೀವೆಲ್ಲ ಒಟ್ಟಾಗಿ ಕೊಡ್ತಿರೋ ಗೊತ್ತಿಲ್ಲ. ಅವ್ರು ಕೇಳಿದ್ ಕಡಿಮೆ ಕೇಳಿದ್ದಾರೆ. ಆ ಹುಡುಗನ ಇನ್ನೂ ಸಣ್ಣ ವಯಸ್ಸು, ಅವನು ಪ್ರಾಯಕ್ಕೆ ಬಂದ ನಂತರ ಅವ್ನು ಏನಾಗ್ತಿದ್ದ ಅಂತ ನಮ್ಗೆ ಗೊತ್ತಿಲ್ಲ. ಬಹಳ ಹುಷಾರಿದ್ದ. ಅವ್ನ ಫೋಟೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಹುಡುಗ ಅವ್ರು ಕೇಳಿದ್ದಾರೆ, ಸರ್ಕಾರದಿಂದ 25 ಲಕ್ಷ ಕೊಡ್ತೀರೋ ಅಥವಾ ನೀವು 25 ಲಕ್ಷ ಕೊಡ್ತೀರೋ ಗೊತ್ತಿಲ್ಲ. ಇವತ್ತೇ ಅದನ್ನ ಆರ್ಡರ್ ಮಾಡ್ಬೇಕು, ಘೋಷಣೆ ಮಾಡ್ಬೇಕು ನಿಮ್ಮ ಮಾಧ್ಯಮದ ಎದುರಿಗೆ. ಆ ನೊಂದು ಕುಟುಂಬ ತಾಯಿ ಎದ್ದು ಓಡಾಕಾಗ್ತಾ ಇಲ್ಲ. ಈಗ ಈ ಸರ್ಕಾರ ಬಂದ ನಂತರ ಆಡಳಿತ ವ್ಯವಸ್ಥೆಯಲ್ಲಿ ಹಿಡಿತ ಇಲ್ದಿದ್ದಂಗೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷದಿಂದ ಹಿಡಿತ ಇಲ್ದಿದ್ದಂಗೆ ಆಗಿದೆ. ಇನ್ನು ಇಲ್ಲಿ ಸರಣಿ ಸಾವಾಗ್ತಾ ಇದ್ದಾವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿ ಬೆಲೆನೇ ಇಲ್ದಂಗೆ ಆಗಿದೆ. ಹಾಗಾಗಿ ಮುಂದೆ ಯಾವ ಮಕ್ಕಳಿಗೂ ಇಂಥದ್ದಾಗಬಾರ್ದು, ಯಾವ ಪ್ರಜೆಗೂ ಈ ರೀತಿ ಆಗಬಾರ್ದು. ಮುಂದೆ ಆ ರೀತಿಯಲ್ಲಿ ನಡ್ಕೊಳ್ಬೇಕು. ಮತ್ತೆ ಈ ಕಾರಣ ಏನು ಅಂತ ಹೇಳ್ರಿ. ಏನು ಅಲ್ಲಿಂದ ಆಗಲ್ಲ ಅಂತ ಬೇರೆ ಹಾಸ್ಪಿಟಲ್ ಕಾರವಾರಕ್ಕೆ ಹೋಗಿ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ತೀರ್ಮಾನ ಮಾಡ್ತೀವಿ. ಆದರೆ ಆಂಬುಲೆನ್ಸನ್ನು ನೋಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಆಸ್ಪತ್ರೆ ಎಲ್ಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.